ತಿಮ್ಮಪ್ಪನ ದರ್ಶನಕ್ಕಾಗಿ ತಿರುಮಲೆಗೆ ಬರುತ್ತಿದ್ದ ಭಕ್ತಗಣಕ್ಕೆ 1933ರಿಂದ 1985ರ ನಡುವೆ ಸಬ್ಸಿಡಿ ದರದಲ್ಲಿ ಊಟವನ್ನು ಕೊಡ್ತಾ ಇದ್ರು. 1985ರಲ್ಲಿ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ NT ರಾಮರಾವ್ ಅವರ ಸಲಹೆ ಮೇರೆಗೆ ಪ್ರತಿನಿತ್ಯ ಭಕ್ತರಿಗೆ ಉಚಿತವಾಗಿ ಅನ್ನಪ್ರಸಾದ ವಿತರಣೆ ಮಾಡೋದಿಕ್ಕೆ ಅಂತ ಶ್ರೀ ವೆಂಕಟೇಶ್ವರ ಅನ್ನಪ್ರಸಾದ ಟ್ರಸ್ಟ್ ಅನ್ನ ಆರಂಭಿಸಲಾಯಿತು. ಇದು ಮಾತೃಶ್ರೀ ತಾರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕಾಂಪ್ಲೆಕ್ಸ್ ಅಂತ. ಪ್ರತಿನಿತ್ಯ ಈ ಕಾಂಪ್ಲೆಕ್ಸ್ ಒಂದಕ್ಕೇನೆ 55,000ದಿಂದ 65,000 ಜನ ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತೆ ರಾತ್ರಿಯ ಭೋಜನಕ್ಕೆ ಅಂತ ಬರ್ತಾರೆ. ವಾರಾಂತ್ಯದಲ್ಲಿ ಇದು 80,000ವನ್ನು ಮುಟ್ಟುತ್ತೆ. ಇನ್ನು ವೈಕುಂಠ ಏಕಾದಶಿ ಬ್ರಹ್ಮೋತ್ಸವದ ಸಂದರ್ಭ 1,60,000 ಜನನೂ ಬರ್ತಾರೆ ಇಲ್ಲಿಗೆ. ತಿರುಮಲೆ ಯಾತ್ರಿಕರಿಗೆ ಅನ್ನಪ್ರಸಾದಕ್ಕೆ ಅಂತ ಪ್ರತಿನಿತ್ಯ 10ರಿಂದ 12 ಟನ್ ಅಕ್ಕಿ, 7ರಿಂದ 8 ಟನ್ ತರಕಾರಿಯನ್ನ ಬಳಸಲಾಗುತ್ತೆ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸು ಮತ್ತು ತಿರುಮಲ ತಿರುಪತಿಯಲ್ಲಿ ಇತರ ಛತ್ರಗಳಲ್ಲೂ ಸಹ ಅನ್ನಪ್ರಸಾದದ ವಿತರಣೆ